ಆ ಟೆಂಡರ್ಗಳಲ್ಲಿ ಅಧಿಕಾರಿಗಳು ಅವ್ರಿಗೆ ತಮ್ಮ ಇಷ್ಟ ಬಂದಂತೆ ಇದನ್ನು ಏನೋ ಕೊಟೇಶನ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದವ್ರಿಗೆ ಗುತ್ತಿಗೆದಾರರನ್ನು ಕೊಟ್ಕೊಂಡು ಗುತ್ತಿಗೆದಾರನ ಮತ್ತು ಒಳ ಒಪ್ಪಂದ ಮಾಡಿಕೊಂಡು ಸಾರ್ವಜನಿಕ ತೆರಿಗೆ ಹಣ ಹಾಗೂ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾರೆ. ಆ ಲೂಟಿ ಮಾಡಿ ಅದು KTQB ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಕೋಟಿಗಟ್ಟಲೆ ಸರ್, ಇದು ನೋಡೋಕ್ಕೆ ಆಗಿಲ್ಲ ಕೋಟಿ, ಎಷ್ಟು ಕೋಟಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಆ ಲೆಕ್ಕದಲ್ಲಿ 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ ಸರ್. ಆ ಟೆಂಡರ್ಗಳಲ್ಲಿ ಗುಣಮಟ್ಟವಿಲ್ಲ, ಮತ್ತು ಗುಣಮಟ್ಟವಿಲ್ಲದ ಕಾಮಗಾರಿ ನಡೆಸಿ, ಮತ್ತು ಇದು ಫೋಟೋಗಳನ್ನ ತೆಗಿತಾರೆ. ಇದು ಇಂಜಿನಿಯರ್ಗಳು ಬಂದು ವೆರಿಫಿಕೇಶನ್ ಮಾಡೋಂಥ ಫೋಟೋಗಳನ್ನ ಸುಮ್ಮನೆ ಡೂಪ್ಲಿಕೇಟ್ ಫೋಟೋಗಳನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ, ಬಿಲ್ಗಳನ್ನ ಮಾಡ್ಕೊತಾರೆ. ಈ ತನಿಖೆನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತು ಈ ಅವರು ಗುತ್ತಿಗೆದಾರರು EFD ಮತ್ತು FDನ ಮುಟ್ಕೋಲ್ ಹಾಕಬೇಕು ಹಾಗೂ ಎಲ್ಲ ಕಾಮಗಾರಿಗಳನ್ನು ಮೇಲ್ಕಂಡ ಗುತ್ತಿಗೆದಾರರಿಗೆ ನೀಡುವ ಟೆಂಡರ್ ಆದೇಶವನ್ನು ರದ್ದುಪಡಿಸಬೇಕು. ಪಾರದರ್ಶಕವಾದ ತನಿಖೆ ಮಾಡಬೇಕು. ಗುತ್ತಿಗೆದಾರರು ಮತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು ಅನ್ನೋದು ನಮ್ಮ ಅಸಂಘಟಿತ ಕಾರ್ಮಿಕರ ಸಂಘದ ಒತ್ತಾಯ ಆಗಿದೆ ಸರ್. ಸರ್, ಎಲ್ಲ ರಾಜ್ಯಾದ್ಯಂತ ಎಲ್ಲ ಇದರಲ್ಲೂ ಕೈಗಾರಿಕಾ ಪ್ರದೇಶಗಳಲ್ಲೂ ಮಾಡಿರ್ತಾರೆ. ಇದು ತರಾತುರಿಯಲ್ಲಿ ಮಾಡ್ತಾರೆ ಸರ್. ಬೇಗ ತರಾತುರಿಯಲ್ಲಿ ಕೆಲಸ ಮಾಡಿದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರೆ ಕೆಲಸ ಮಾಡಿರೋ ಗುತ್ತಿಗೆದಾರ ಇಲ್ಲ ಸರ್. ಗುತ್ತಿಗೆದಾರರ ಕೆಲಸ ಮಾಡಬೇಕು ಸರ್, ಅರ್ಥ ಆಗಿಲ್ಲ. KTTB ಆಕ್ಟ್ ಪ್ರಕಾರ ಕೊಟ್ಟಿಲ್ಲ, ಟೆಂಡರ್ ಕರೆದಿಲ್ಲ, ಟೆಂಡರ್ ಕರೆದಿರ್ತಾರೆ ಸರ್. ಕರೆದ್ಬಿಟ್ಟು ಏನು ಮಾಡ್ತಾರೆ, ತರಾತುರಿಯಲ್ಲಿ ಅರ್ಜೆಂಟಾಗಿ ಟೆಂಡರ್ ಕೊಟ್ಟಿಲ್ಲ. ಇವಾಗ ಅವ್ನು ಕೆಲಸ ಮಾಡಿಬಿಟ್ಟಿರ್ತಾನೆ ಗುತ್ತಿಗೆದಾರ, ಇಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ. ಕ್ಯಾನ್ಸಲ್ ಮಾಡಿದ್ರೆ ಗುತ್ತಿಗೆದಾರ ಕೆಲಸ ಮಾಡಿದ್ರೆ ಅವನೇನು ಮಾಡ್ತಾರೆ ಸರ್? ಮತ್ತೆ ಈ ಕೆಲವೊಂದು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಬಿಲ್ ಮಾಡಿಕೊಂಡಿರ್ತಾರೆ. ಕೆಲಸ ಮಾಡಿದ್ದವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ ಸರ್. ಈಗ ಸರ್ಕಾರ ತಲುಪಬೇಕು. ಇದು ನ್ಯಾಯಮೂರ್ತಿಗಳನ್ನ, ನಿವೃತ್ತ ನ್ಯಾಯಮೂರ್ತಿಗಳನ್ನ ನೆನೆಸಿ ಸಮಗ್ರ ತನಿಖೆ ಮಾಡಬೇಕು. ತನಿಖೆ ಮಾಡಿ ಏನು ಕೆಲಸ ಏನಾಗಿದೆ ಅದಕ್ಕೆ ಬಿಲ್ ಮಾಡಲಿ. ಕೆಲಸನೇ ಆಗಿರಲ್ಲ, ಕೆಲಸ ಮಾಡಿದ್ರೆ ತರಪ್ಪು ಸುಮ್ಮನೆ ಬಿಲ್ಗಳು ಮಾಡಿಕೊಂಡು 100ಕ್ಕೂ ಹೆಚ್ಚು ಕೋಟಿ ಇದಾಗಿದೆ ಸರ್, ಬೋಗಸ್ ಆಗಿದೆ. ಆಫೀಸರ್ ನೇಮ್ಗಳನ್ನು ನಾವೇನು ಸರ್, ಈಗ ಪ್ರೋಗ್ರಾಮ್ ಆಫ್ ವರ್ಕ್ಸ್ ಏನೆಲ್ಲ ವರ್ಕ್ಸ್ ಆಗಿದೆ, ಯಾವುದೆಲ್ಲ ಆಗಿಲ್ಲ ಅದರ ವಿಷಯ ನೀವು ಮಾತಾಡ್ತಾರೆ ಸರ್. ಅದು ದುಡ್ಡು ತಗೊಂಡಿದ್ದಾರೆ ಅಂತ. ಹೌದು ಸರ್. ಈಗ ಜನರಲ್ ಆಗಿ ಯಾರೋ ಹೊಡೆದು ಯಾರೋ ಸ್ವಲ್ಪ ಹಿಂಗೆಲ್ಲ ಮಾತಾಡೋದು ಎಷ್ಟು. ನೀವು ಯಾವುದಾದ್ರೂ ಒಂದು ಕೇಸನ್ನು ಇಲ್ಲಿ ಪ್ರೆಸೆಂಟ್ ಮಾಡಬೇಕಿತ್ತು ಅಂದರೆ ನೋಡಿ, ಇದರಲ್ಲಿ ಜಾಸ್ತಿ ಆಗಿರುವಂಥದ್ದು ವಿದ್ಯುತ್ ಪರ್ಟಿಕ್ಯುಲರ್ ಯಾವುದೇ ಒಂದು ಚಿಕ್ಕಪೇಟೆ ಇಲ್ಲ ಜಯನಗರ ನೋಡಿ, ಆ 20 ಹಿಂಗಾಗಿದೆ. ಒಂದೇ ಒಂದು ಕಟ್ಟು ಇದೇ ಥರ ಕಾನೂನು ಜನರಲ್ ಆಗಿ ಅಂದರೆ ಯಾರು ಅದನ್ನು ಸರ್ ಮಾತ್ರ ಎಲ್ಲ ದಾಖಲಾತಿಗೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಸರ್. ಎಲ್ಲ ಮುಂದೆ ದಾಖಲಾತಿ ಇರಲಿ. ನಿಮ್ಮ ಹತ್ರ ಡೇಟಾ ಇದೆಯಾ? ಡೇಟಾ ಇದೆ ಸರ್. ಯಾವ ಕೆಲಸ ಆಗಿಲ್ಲ, ಆಗಲೇ ಬಿಲ್ ಆಗಿ ತಗೊಂಡಿದ್ದಾರೆ, ಆ ಡೇಟಾ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ. ಅದು ಯಾವ್ದಾದ್ರು ಒಂದೇ ಒಂದು ನಮಗೆ ಎಕ್ಸ್ಪ್ಲೈನ್ ಮಾಡಿ. ಬ್ಯಾಟರಿಪುರದಲ್ಲಿ ಮಾಡಿದ್ದಾರೆ ಸರ್. ಬ್ಯಾಟರಿಪುರದಲ್ಲಿ ಏನು ಮಾಡಿದ್ದಾರೆ ಸರ್? ಎಲೆಕ್ಟ್ರಿಕ್ ವರ್ಕ್ ಸರ್. ಎಲೆಕ್ಟ್ರಿಕ್ ವರ್ಕ್ ಏನಾಗಿದೆ? ಪ್ರೊವೈಡಿಂಗ್ ಪವರ್ ಇನ್ಸ್ಟ್ರಕ್ಷನ್ LED ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಟು ನ್ಯೂಲಿ ಫಾರ್ಮ್ಡ್ ವುಮೆನ್ಸ್ ಪಾರ್ಕ್ ಇಂಡಸ್ಟ್ರಿಯಲ್ ಲೇಔಟ್ ಎಟ್ ತಾಂಡಿಯ ಸೆಕೆಂಡ್ ಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ನಂಜನಗೂಡು ತಾಲೂಕಲ್ಲಾಗಿದೆ. ಅದು ಬಂದ್ಬಿಟ್ಟು ದುಡ್ಡು ತಗೊಂಡಿದ್ದಾರಾ? ಸ್ಟ್ರೀಟ್ ಲೈಟ್ ಹಾಕಿಲ್ಲ ಅವರು? ಎಲ್ಲ ಹಾಕಿದ್ದಾರೆ ಸರಿ. ಹಿಂಗ್ ಮಾಡಿದಾರೆ ಅಂದ್ರೆ ಹಳೆಯ ಲೈಟ್ಗಳನ್ನ ಸುಮ್ಮನೆ ಫೋಟೋ ತೆಗೆದುಬಿಟ್ಟು ಬಿಲ್ ಮಾಡಿದ್ದಾರೆ. ಎಷ್ಟು ಕೋಟಿ ಕೆಲಸ ಮಾಡಿಲ್ಲ ಅವರು. ಕೆಲಸ ಆಗಿಲ್ಲ. ಅದಕ್ಕೆ ಮುಂಚೆ LED ಇರಲಿಲ್ವಾ ಅಲ್ಲಿ? ಅದು ಅಷ್ಟೊಂದು ಹೇಳ್ಬೇಕು ಸರ್. ಯಾಕಂದ್ರೆ ಗೊತ್ತಾ ಸರ್, ಎಲ್ಲ ಇವಾಗ ಅದು ಯಾವುದು ಇನ್ನೊಂದು 360 ವ್ಯಾಟ್ಸ್ ಅದನ್ನ ತೆಗೆದು 32 ವ್ಯಾಟ್ಸ್ ಮತ್ತೆ 56 ವ್ಯಾಟ್ಸ್ ಹಾಕೊಂಡ್ಬಂತು ಅಲ್ವಾ? ಹಳೇದು ಅದಿತ್ತು. ನಿಮ್ಮ ಪ್ರಕಾರ ತೆಗ್ದಿಲ್ಲ, ಹಳೇದನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಹಳೇದು ಅಂದ್ರೆ ಅದು ದೊಡ್ಡ ಒಂದು ಇದೆಯಲ್ಲ, ಹಂಗೆ ಇಟ್ಕೊಂಡಿಲ್ಲ, ಹಂಗೆ ಉಳಿಸ್ಕೊಂಡಿದ್ದಾರೆ. ಅದನ್ನು ಉಳಿಸ್ಕೊಂಡಿಲ್ಲ ಸರ್. ಅದೇ ಉಳಿಸ್ಕೊಂಡಿದ್ದಾರೆ. ಕೆಲವೊಂದು ಏನ್ ಮಾಡಿದ್ದಾರೆ, ಬಿಲ್ ಮಾಡಿದ್ದಾರೆ, ಬಟ್ ಕೆಲಸನೇ ಮಾಡಿಲ್ಲ. ಅಲ್ಲಿ ಎಷ್ಟು ಕೋಟಿ ಫ್ರಾಡ್ ಆಗಿದೆ? ಟೆಂಡರ್ ಮಾಡ್ತಾರೆ, ಟೆಂಡರ್ ಮಾಡಿ ಬಿಲ್ ಮಾಡ್ಕೊಂತಾರೆ, ಕೆಲಸನೇ ಮಾಡಿರಲ್ಲ.
ಅಲ್ಲಿ ಎಷ್ಟು ಕೋಟಿ ಫೋಟೋಗಳು ಏನು ಮಾಡ್ತಾರೆ, ಹಳೆ ಫೋಟೋಗಳು ಯಾವ್ಯಾವ ಅಡ್ಜಸ್ಟ್ಮೆಂಟ್ ಯಾವ್ಯಾವ ಫೋಟೋ ಸಿಗ್ತಾವೋ ಅದಕ್ಕೆ ಯಾವ ರೀತಿ ಫೋಟೋ ಕೊಡೋಕ್ಕಾಗತ್ತೆ, ನಾವು ದಾಖಲಾತಿ ಕೊಡೋಕ್ಕಾಗತ್ತೆ ಸರ್ಕಾರಕ್ಕೆ ಅನ್ನೋದನ್ನ ಫೋಟೋ ತಗೊಂಡು ಇವ್ರು ಬಿಲ್ ಮಾಡ್ಕೊಂತಾರೆ. ಎಷ್ಟು ಕೋಟಿ ಫ್ರಾಡ್ ಮಾಡಿದ್ದಾರೆ ಸರ್ ಅಲ್ಲಿ ಆ ಕೇಸಲ್ಲಿ? ಸರ್ 37 ಕೊಟೇಶನ್ ಮಾಡಿದ್ದಾರೆ ಸರ್, ನನಗೆ ಗೊತ್ತಿರೋ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 37ಕ್ಕೂ ಹೆಚ್ಚು ಆಗಿರುತ್ತೆ ಸರ್. ಇದು ಒನ್ ಟೈಮಲ್ಲಿ ಆಗಿರ್ಬೋದು, ಯಾವುದು 2018 to 19, 20 23ವರೆಗೂ 37 ಟೆಂಡರ್ ಆಗಿದೆ. ಇನ್ನೂ ಮುಂದೆ ಎಷ್ಟಾಗಿದೆ ಗೊತ್ತಾಗಲ್ಲ ಸರ್, ಗೊತ್ತಿಲ್ಲ ಸರ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ಸರ್? ಸರ್ ಅಪ್ರಾಕ್ಸಿಮೇಟ್ಲಿ ನಮ್ಗೆ 100 ಕೋಟಿಗೂ ಹೆಚ್ಚು ವ್ಯವಹಾರ ಆಗಿದೆ ಸರ್. ಪ್ರಮುಖವಾಗಿ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದೆ? ಒಂದೊಂದು ಕೊಟೇಶನ್ ಅಲ್ಲಿ 5 ಕೋಟಿ 8 ಕೋಟಿ 7 ಕೋಟಿ ಕೊಟೇಶನ್ ಇದು ಮಾಡಿರ್ತಾರೆ, ಕೊಟೇಶನ್ ಮಾಡಿರ್ತಾರೆ, ರೆಡಿ ಮಾಡ್ತಾರೆ, ಬಟ್ ಕೆಲಸನೇ ಆಗಿಲ್ಲ. ಪ್ರಮುಖವಾಗಿ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಸಂಶಯ ಇದೆ? ಸರ್ ಈಗ ಇದು ಯಾರೋ ಇಂಜಿನಿಯರ್ಗಳು ಇರ್ತಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಭಾಗಿಯಾಗಿರ್ತಾರೆ ಸರ್. ಸರ್ ಈಗ ಅದನ್ನೇ ಸರ್ ಈಗ ನಾವು ಆಲ್ರೆಡಿ KID CEO C2 ಇಬ್ಬರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ತನಿಖೆ ಮಾಡಿಸಿ ಅಂತ. ಅವ್ರು ಯಾವುದೇ ತನಿಖೆ ಮಾಡಿಸ್ತಾ ಇಲ್ಲ. ಮತ್ತು ನೆಕ್ಸ್ಟ್ ನಾವು ಸರ್ಕಾರ ಗಮನಕ್ಕೆ CM ಆಗ್ಬೋದು ಎಲ್ರಿಗೂ ಒಂದು ಮನವಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಇದೊಂದು ಕುರಿ ಚಳಿಗಾಲದಲ್ಲಿ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಮಂತ್ 6ಗೆ ಫ್ರೀಡಮ್ ಪಾರ್ಕಲ್ಲಿ ಕುರಿ ಚಳವಳಿ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಕುರಿ ಚಳವಳಿ ಏನು ಉದ್ದೇಶ ಅಂದರೆ ಜನಗಳನ್ನ ಈ ಕುರಿ ಮಾಡ್ತಾ ಇದ್ದಾರೆ, ಆಯ್ತಾ, ಈ ಥರ ದುಡ್ಡನ್ನ ಖರ್ಚು ಮಾಡಿಕೊಂಡು ಕುರಿ ಮಾಡ್ತಾ ಇದ್ದಾರೆ ನಮ್ಮ ಜನಗಳು.